ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಬಂದಿರುವಂಥ ಮಾಧ್ಯಮ ಮಿತ್ರರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಉದಯಣ್ಣ, ಉಮೇಶ್ ಅಣ್ಣ, ನಾನು ಅವ್ರನ್ನ ಮೊದಲನೇ ಸಲ ಭೇಟಿ ಮಾಡಿದ್ದು. ಉದಯಣ್ಣ, ಉಮೇಶ್ ಅಣ್ಣನ ತುಂಬ ಸಲ ಮೀಟ್ ಮಾಡಿದ್ದೀನಿ. ಬಂದಿದ್ದು ಖುಷಿ ಆಯಿತು. ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಧರ್ಮಣ್ಣ ಅವರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ನನಗೆ ಸುಮಾರು 1 ವರ್ಷದ ಮುಂಚೆನೇ ಮಾತುಕತೆ ಆಗಿತ್ತು. ಒಂದಷ್ಟು ಕಾರಣಗಳಿಂದ ಸಿನಿಮಾ ಶುರು ಆಗಿರಲಿಲ್ಲ. ಸೊ ಈಗ ಶುರು ಆಗಿದೆ. 25ನೇ ತಾರೀಕಿಂದ ಶೂಟಿಂಗ್ ಶುರು ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಧರ್ಮಣ್ಣ. ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಖಂಡಿತವಾಗ್ಲೂ ನಾವು ಉಳಿಸ್ಕೋತೀವಿ. ಜೊತೆಗೆ ಶಶಾಂಕ್ ತುಂಬ ಒಳ್ಳೆ ಮ್ಯೂಸಿಕ್ ಮಾಡ್ತಾನೆ. ನನಗೆ ತುಂಬ ಇಷ್ಟ. ಅವನು ವೋಕಲ್ ಸಕ್ಕತ್ ಇಷ್ಟ ಆಗ್ತಿತ್ತು. ಅವ್ನು ಗೌಳಿ ಸಿನಿಮಾ ಆದಮೇಲೆ ಅವ್ನ ಮ್ಯೂಸಿಕ್ಕೂ ತುಂಬಾ ಇಷ್ಟ ನನಗೆ. ತುಂಬ ಒಂದು ಪ್ಯಾಷನೇಟಾಗಿ ಕೆಲಸ ಮಾಡ್ತಾನೆ. ಆ್ಯಂಡ್ ಇನ್ನೊಂದು ಸಿನಿಮಾ ಇದೆ, ಅದ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ತೀವಿ. ಬಟ್ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದ್ದಾನೆ. ಒಂದು ಟೈಟಲ್ ಟ್ರ್ಯಾಕ್ ಲೂಸ್ ಮಾದ ಅಂತಾನೆ ತುಂಬ ಚೆನ್ನಾಗಿ ಸೌಂಡಿಂಗ್ ಇದೆ. ಆ್ಯಂಡ್ ಸೂಪರ್ ಹಿಟ್ ಆಗೋ ಎಲ್ಲ ಲಕ್ಷಣಗಳಿದೆ ಆ ಸಾಂಗಲ್ಲಿ. ಅದ್ರ ಜೊತೆಗೆ ರಂಜನ್ ಈ ಸಿನಿಮಾ ಎಡಿಟ್ ಮಾಡ್ತಿದ್ದಾನೆ. ಈ ಮುಂಚೆ ಅವ್ನು ಸಿನಿಮಾ ಹೀರೋ ಆಗಿ ಕೂಡ ಆ್ಯಕ್ಟ್ ಮಾಡಿದ್ದಾನೆ. ಕೇಳಿದೆ ಅವನ್ನ ಫೋನ್ ಮಾಡಿ, ಈ ಥರ ಒಂದು ಸಿನಿಮಾ ಎಡಿಟ್ ಮಾಡ್ತೀಯ ನೀನು? ಬಿಕಾಸ್ ಅವನು ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾನೆ. ಕೇಳಿದಾಗ ಖಂಡಿತವಾಗ್ಲೂ ಮಾಡ್ತೀನಿ, ಅವಕಾಶ ಕೊಡಿ, ನಾನು 100% ಪ್ರೂವ್ ಮಾಡ್ತೀನಿ ಅಂದಾಗ ಓಕೆ ಅಂತೇಳಿ ಡೈರೆಕ್ಟರ್ನೆಲ್ಲ ಮೀಟ್ ಮಾಡಿಸಿ ಒಂದು ಅವಕಾಶ ಅವನಿಗೆ ಸಿಕ್ಕಿದೆ ಈ ಸಿನಿಮಾಯಿಂದ. ಆ್ಯಂಡ್ ಪ್ರದೀಪ್ ರೆಡ್ಡಿ, ನಮ್ಮ DOP, ಅವನ್ನ ಈ ಸಿನಿಮಾಗೆ ಸ್ವಲ್ಪ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ಈಗ ಹೊಸಬ್ರನ್ನ ಮೀಟ್ ಮಾಡಿ ಸಿನಿಮಾ ಮಾಡೋಣ ಅಂದಾಗ ಓಕೆ ಅಂತ ಒಪ್ಕೋತಾರೆ. ಈಗ ಒಂದು 15 ವರ್ಷದ ಸ್ನೇಹಿತನಿಗೆ ಬಂದು ಸಿನಿಮಾ ಮಾಡೋ ನಮ್ಮ ಜೊತೆಲಿ ಅಂತ ಹೇಳಿದ್ರೆ ಸ್ವಲ್ಪ ಭಾರಿ ಅವನು ಕಣಿಗೆ ಎಳಿತಾನೆ ಸಿಕ್ಕಾಪಟ್ಟೆ. ಸೊ ಆ ಥರದ್ದೊಂದು ವ್ಯಕ್ತಿ ಅವನು. ಅವನಿಗೆ ತುಂಬ ಡೀಟೇಲಿಂಗ್ ಬೇಕು. ಬಟ್ ನಾವು ಹೇಳ್ತೀವಿ, ನಾವು ಹೇಳೋದು ಅವ್ನಿಗೆ ಅರ್ಥ ಆಗಲ್ಲ. ಯಾಕಂದರೆ ಅವ್ನು ಜಾಸ್ತಿ ಕೆಲಸ ಮಾಡಿರೋದೆಲ್ಲ ರಾಜ್ ಶೆಟ್ಟಿ ಅವ್ರ ಜೊತೆ. ಸೊ ಅವ್ರು ಮಾಡೋ ಅಷ್ಟು ಡೀಟೇಲಿಂಗ್ ಅಂದರೆ ಆ ಭಾಷೆ ಅವನಿಗೆ ಅರ್ಥ ಆಗೋದ್ರಿಂದ ನಾವು ಅವ್ನಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಫಸ್ಟ್ ಮೀಟಿಂಗಲ್ಲಿ. ಸೊ ಒಂದು ಸ್ವಲ್ಪ ಒದ್ದಾಡಿದ್ವಿ ಅವನ್ನ ಒಪ್ಸೋದಕ್ಕೆ. ಆಮೇಲೆ ಒಪ್ಕೊಂಡು ಆಯಿತು ಬಿಡು ಮಚ್ಚ ಮಾಡೋಣ ಅಂತಂದ. ಥ್ಯಾಂಕ್ ಯು ಮಚ್ಚ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಜೊತೆಗೆ ವಿವಾನ್ ನನ್ನ ತುಂಬ ಒಳ್ಳೆ ಗೆಳೆಯ. ಅವರು ನಾನು ಸಾಕಷ್ಟು ಸೀರಿಯಲ್ಗಳು ನೋಡಿದ್ದೀನಿ, ಸಿನಿಮಾಲು ನಟನೆ ಮಾಡಿದ್ದಾರೆ. ನನಗೆ ಒಂದು ತುಂಬ ಡೈನಮಿಕ್ ಆಗಿರೋವಂಥ ಒಂದು ಕ್ಯಾರೆಕ್ಟರ್ ಬೇಕಿತ್ತು ಸಿನಿಮಾಗೆ. ಸೊ ಅವ್ರನ್ನ ನೋಡಿದಾಗ ಈ ಪಾತ್ರ ಖಂಡಿತವಾಗ್ಲೂ ಅವ್ರು ಮಾಡ್ಬೋದು ಅನ್ನೋದೊಂದು ಮನ್ಸಿಗೆ ಬಂತು. ಥ್ಯಾಂಕ್ಸ್ ವಿವಾನ್. ಆ್ಯಂಡ್ ರಿತೇಶ್, ಅವನು ಗೊತ್ತು ನಿಮ್ಮೆಲ್ಲರಿಗೂ, ಕೆಲಸಕ್ಕಿಂತ ಜಾಸ್ತಿ ತೀಟೆ ಮಾಡೋದೇ ಜಾಸ್ತಿ ಅವನು. ಸೊ ಈ ಸಿನಿಮಾಲು ಅದೇ ಥರದ್ದೊಂದು ಪಾತ್ರ ಖಂಡಿತವಾಗ್ಲೂ ಅವ್ರು ಮಾಡ್ತಾನೆ. ಥ್ಯಾಂಕ್ ಯು. ಆ್ಯಂಡ್ ಆದಿ, ನಾನು ಆ್ಯಕ್ಚುಲಿ ಜೋಗಿ ಸಿನಿಮಾ ನೋಡಿದಾಗ ಇವ್ರ ಪಾತ್ರ ನೋಡಿ ಗುರು ಯಾರು ಗುರು ಇವರು ಅಂತ ಅಂದ್ಕೊಂಡಿದ್ದು ಉಂಟು, ಬೈಕೊಂಡಿದ್ದು ಉಂಟು. ಅದಾಗಿದ್ದು 1 ವರ್ಷ ಆದಮೇಲೆ ಲೂಸ್ ಮಾದ ನನ್ನ ಸಿನಿಮಾ ದುನಿಯಾ ರಿಲೀಸ್ ಆಯಿತು. ಅವಾಗ ನನ್ನ ನೋಡಿ ಬೈಕೊಂಡವರು ಉಂಟು. ಸೊ ನಮ್ಮಿಬ್ಬರು ಅದೊಂದು ನಂಟು ತುಂಬ ಚೆನ್ನಾಗಿದೆ. ಸೊ ನಾವಿಬ್ರು ಮಾಡಿರೋ ಸಿನಿಮಾ ಎಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. ಹೌದು, ಅಲೆಮಾರಿ ಮಾಡಿದ್ರು ಇಬ್ರು. ಸೊ ಅದು ತುಂಬ ಚೆನ್ನಾಗಾಯಿತು. ಆ್ಯಂಡ್ ಈ ಸಿನಿಮಾನು ತುಂಬ ಚೆನ್ನಾಗಿ ಆಗತ್ತೆ. ಓಕೆ ಡಾರ್ಲಿಂಗು, ಸಾರಿ ಡಾರ್ಲಿಂಗ್ ಅಂತ ತುಂಬ ಚೆನ್ನಾಗಾಗಿದೆ 2 ಸಿನಿಮಾ. ಈ ಸಿನಿಮಾನು ಇಟ್ ವಿಲ್ ಮೇಕ್ ವಂಡರ್ಸ್. ತುಂಬ ಮಜಾ ಇರುವಂಥ ಒಂದು ಸಿನಿಮಾ. ಆ್ಯಂಡ್ ಇನ್ನೊಂದು ಮುಖ್ಯ ಕಾರಣ ಈ ಸಿನಿಮಾ ಆಗೋದಕ್ಕೆ ನಮ್ಮ ಪವನ್ ಮತ್ತು ಶರೀಫ್ ಬೈ ಅವರಿಬ್ಬರು ತುಂಬಾ ಮುಂದೆ ನಿಂತು ಈ ಸಿನಿಮಾ ಮಾಡಲೇಬೇಕು ಅಂತ ಅವರು ತುಂಬ ಪ್ರಯತ್ನ ಪಟ್ಟರು. ಇವತ್ತು ಮುಹೂರ್ತ ಆಗಿದೆ. ಆ್ಯಂಡ್ ಈ ಸಿನಿಮಾ ಕೂಡ ಆದಷ್ಟು ಬೇಗ ನಾವು ರಿಲೀಸ್ ಮಾಡೋದಕ್ಕೆ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದು ಖಂಡಿತವಾಗ್ಲೂ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಲ್ಲಿ ಬಂದಿದ್ದಕ್ಕೆ. ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು, ಮರ್ತೋಗಿದ್ದು ಲಾಸ್ಟಲ್ಲಿ. ಇವಾಗ ನಮ್ಮ ಡೈರೆಕ್ಟ್ರು, ನಾನು ಆ್ಯಕ್ಚುಲಿ ಅವ್ರು 6 ಅಂದರು. ನಾನು ಮದುವೆ ಆಗೋಕ್ಕೆ ಮುಂಚೆ ನಾನು ಕೆಲಸ ಮಾಡಬೇಕು ಅಂತಲೇ ಓಡಾಡ್ತೀವಿ. ಒಂದು 8-9 ವರ್ಷ ಆಗಿದೆ ನಾವು ಪರಿಚಯ ಆಗಿ. ಕಂಸ ಅಂತ ಒಂದು ಕಥೆನ ಹೇಳಿದ್ರು, ಅದು ಶೂಟ್ ಮಾಡಬೇಕಿತ್ತು. ಅದು ಸ್ವಲ್ಪ ಬಜೆಟ್ ಜಾಸ್ತಿ ಆಗ್ತಿತ್ತು. ಸೊ ಹಾಗಾಗಿ ಇದಾಗಲ್ಲ ಡೈರೆಕ್ಟ್ರೆ, ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಅವರು ವೆಯ್ಟ್ ಮಾಡಿಸ್ತಾನೆ ಇದ್ದೆ. ಕೊನೆಗೆ ಧರ್ಮಣ್ಣ ಅವ್ರು ಸಿಕ್ಕಿದ್ರು. ಈ ಸಿನಿಮಾ ಲೂಸ್ ಮಾದ ಅವರು ಕತೆ ಬರೆದು ನನ್ನ ಆ್ಯಕ್ಟ್ ಮಾಡಿಸೋವಂಥ ಅವಕಾಶ ನನಗೂ ಸಿಕ್ಕಿದೆ, ಡೈರೆಕ್ಟ್ ಮಾಡೋ ಅವಕಾಶ ಅವ್ರಿಗೂ ಸಿಕ್ಕಿದೆ. ಆ್ಯಂಡ್ ಎಸ್, ಇದು ಮಂಗಳೂರಲ್ಲಿ ನಡೆಯುವಂಥ ಸಿನಿಮಾ ಆಗಿರೋದ್ರಿಂದ ಖಂಡಿತವಾಗ್ಲೂ ಮ್ಯಾಂಗ್ಳೂರ್ ಡೈಲೆಕ್ಟು ಇರುತ್ತೆ, ಜೊತೆಗೆ ನಾರ್ತ್ ಕರ್ನಾಟಕದ ಡೈಲೆಕ್ಟು ಇರುತ್ತೆ, ಬ್ಯಾಂಗ್ಳೂರ್ದು ಇರುತ್ತೆ. ಸೊ ಎಲ್ಲ ಪಾತ್ರಗಳು ತುಂಬ ಬಂದು ಸೇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಬರೀ ಕೋಸ್ಟಲ್ ಅಂತಲೇ ಆಗಲ್ಲ. ಸೊ ಎಲ್ಲ ಭಾಷೆನೂ ಮಾತಾಡ್ತೀವಿ, ಅಂದರೆ ಕನ್ನಡನೇ ಬೇರೆ ಬೇರೆ ಡೈಲೆಕ್ಟಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಸೊ ಕನ್ನಡನ ವಿಭಿನ್ನ ಶೈಲಿಯಲ್ಲಿ ಮಾತಾಡ್ತೀವಿ. ಹಾಂ, ಅದು ತುಂಬಾ ಥರ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ಫಸ್ಟ್ ಟೈಮ್ ನಾನು ಹೆಂಡ್ತಿ ಒಂದು ಸಿನಿಮಾ ಮುಹೂರ್ತಕ್ಕೆ ಬಂದಿದ್ದಾಳೆ. ಥ್ಯಾಂಕ್ ಯು. ಆದಿಯವ್ರ ವೈಫು ಇದೇ ಫಸ್ಟ್ ಟೈಮ್ ಅಂತ ಬಂದಿರೋದು. ಥ್ಯಾಂಕ್ ಯು ಅದಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು. ನಮ್ಮ ಧರ್ಮಣ್ಣ ಅವರ ಫ್ಯಾಮಿಲಿನೂ ಬಂದಿದ್ದಾರೆ.
ಎಲ್ರಿಗೂ ಥ್ಯಾಂಕ್ ಯು. ಕೊನೆಯದಾಗಿ ಬಂಡೆ ಮಕ್ಕಳಮ್ಮ ನಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟ್ ನಮ್ಮಲ್ಲಿರಲಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಅದಲ್ಲ, ಸೆಕೆಂಡ್ ಟೈಮ್ ಲೀಡರ್ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ. ಅದು ಶಿವಣ್ಣನ ಜೊತೆ ಮಾಡಿದಾಗ, ಅದು ಮ್ಯಾಂಗ್ಳೂರಿಂದ ಬರುವಂಥ ಒಂದು ಕ್ಯಾರೆಕ್ಟರ್ ಅದೊಂದಾಯ್ತು. ಅದು ಬಿಟ್ಟರೆ ಇದೆ. ಅವರೇ ಸುಳ್ಳು ಹೇಳಿದ್ರೆ ಹೆಂಗೆ ಸರ್ ಇದು? ಯಾರ ಮಾತು ಕೇಳಿದ್ರೆ ಅವ್ರ ಮಾತು ಕೇಳ್ಬೇಕು ತಾನೆ ಮನೆಗೆ ಹೋದ್ಮೇಲೆ. ಅದಿದ್ದೇ ಇರೋದು. ನಾವು ಏನೇ ಧೈರ್ಯವಾಗಿ ಆಚೆ ಮಾತಾಡ್ಬೋದು, ಮನೆಗೆ ಹೋಗಿ ಬಾಟಲ್ ತೆಗೆದ ತಕ್ಷಣ ಸ್ವಲ್ಪ ತಲೆ ಬಗ್ಗಿಸ್ಬೇಕು. ಅದೊಂದು ಮಾತಿದೆಯಲ್ಲ, ತಾಳಿ ಕಟ್ಟೋವಾಗ ಮಾತ್ರ ಹೆಂಗಸರು ತಲೆ ಬಗ್ಗಿಸ್ತಾರೆ ಅಂತ. ಅದಾದ್ಮೇಲೆ ನಾವೇ ಯಾವಾಗ ತಲೆ ಬಗ್ಗಿಸ್ಬೇಕು, ನಾವೇ ಬಗ್ಗಿಸ್ಬೇಕು. ಹೌದು, ಯಾರೋ ತುಂಬ ಅನುಭವ ಇದೆ ಅವನಿಗೆ. ಅಲ್ಲಿ ಶಿವಮಂಜು ನಮಸ್ತೆ. ಹಾಯ್ ಹಾಯ್ ಹಾಯ್. ಇಲ್ಲ, ಪ್ರಯತ್ನ ಯಾವುದು ಆಗಿರ್ಲಿಲ್ಲ. ಡಿಸ್ಕಷನ್ ಸುಮ್ಮನೆ ಹಂಗೆ ಖಾಲಿ ಪುಲಿ ಮಾತಾಡ್ಬೇಕಾದ್ರೆ ಮಾಡ್ಬಿಡೋಣ ಅದೇ ಟೈಟ್ಲ್ ಇಟ್ಕೊಂಡು ಅಂತ. ಬಟ್ ಹಂಗೆ ವರ್ಕ್ ಆಗಲ್ಲ. ಅವರು ತುಂಬಾ ನನ್ನ ಇವತ್ತವರೆಗೂ ಇಂಡಸ್ಟ್ರಿಲಿ ಎಲ್ಲರೂ ಕರಿತಿರೋದೇ ಆ ಹೆಸರಲ್ಲಿ. ಸೊ ಅದನ್ನ ಮಾಡ್ಬೇಕಂದ್ರೆ ತುಂಬಾ ಪ್ರಾಪರಾಗಿ ಜಸ್ಟಿಫೈ ಆಗಬೇಕು. ಸೊ ಹಂಗಾಗಿ ವೆಯ್ಟ್ ಮಾಡ್ತಿದ್ವಿ. ಈ ಸಿನಿಮಾಗೂ ಸ್ಟಾರ್ಟಿಂಗಲ್ಲಿ ನಾನು ಬೇಡ ಅಂತಾನೆ ಹೇಳ್ತಾ ಇದ್ದೆ. ಅದಾದ್ಮೇಲೆ ಕತೆ ಬರಿತಾ ತುಂಬಾ ಚೆನ್ನಾಗಾಗತ್ತೆ ಅನ್ನೋ ನಂಬಿಕೆ ಬಂತು. ಸೊ ಹಂಗಾಗಿ ಈ ಟೈಟ್ಲ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಖಂಡಿತ ಇಲ್ಲ ಸರ್. ಆಕ್ಚುಲಿ ಅದು ಮುಗ್ದೋಯ್ತು ಅವಾಗ. ಸೊ ಲೂಸ್ ಮಾದ ಹೊಸದಾಗಿ ಒಬ್ಬ ಬರ್ತಾನೆ. ಸೊ ಅಂದ್ರೆ ಇದ್ರಲ್ಲಿ ತುಂಬಾ ಸ್ಟೈಲಿಶ್ ಆಗಿ ತೋರಿಸ್ತಾ ಇದೀವಿ. ಅಂಡ್ ಸಾಕಷ್ಟು ಸಿನಿಮಾಗಳು ಬರ್ತಿದೆ. ಸೊ ಅದ್ರ ಮಧ್ಯ ಇದೊಂದು ಆಗ್ಬಾರ್ದು. ಸೊ ಅದ್ರ ಮೇಲೆ ಏನಾದ್ರು ಒಂದು ಪ್ರಯತ್ನ ಪಡೋಣ ಅಂತ. ಅಂದ್ರೆ ತುಂಬಾ ಸ್ಟೈಲಿಶ್ ಆಗಿ ಒಂದು ಮಾಫಿಯಾ ಹ್ಯಾಂಡಲ್ ಮಾಡಕ್ ಹೋದ್ರೆ, ಅಥವಾ ಎಲ್ಲ ಅದನ್ನು ನನ್ನ ಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಪ್ರಯತ್ನ ಪಡೋನು, ಆ ಥರದ್ದು ಒಂದು ಐರಿಷ್ ಮ್ಯಾನ್ ಆ ಥರದ್ದೊಂದು ಆ ಒಂದು ಸ್ಟೈಲಾಗಿ ಮಾಡಬೇಕು ಅನ್ನೋದು ಒಂದು ಐಡಿಯಾದಲ್ಲಿದೆ. ಸೊ ನೋಡೋಣ ಮುಂದಕ್ಕೆ. ಮಾಸ್ ಮಾದ ಅವ್ರು ಇರಲ್ಲ. ಮಾಸ್ ಮಾದ ಅವ್ರ ಶಿಷ್ಯ ವಿನೋದ್ ಅವ್ರು ಇರ್ತಾರೆ. ಸೊ ವಿನೋದ್ ಅವ್ರು ಈ ಸಿನಿಮಾಗೆ ಫೈಟ್ ಮಾಡ್ತಾರೆ. ಸಚಿನ್ ಪೂಜಾರಿ ಅಂತ ಹೊಸ ಪರಿಚಯ, ಕೊರಿಯೋಗ್ರಫಿ. ಅವರು ನಮ್ಮ ಗಣೇಶ್ ಆಚಾರ್ಯ ಅವರ ಅಸಿಸ್ಟೆಂಟ್ ಆಗಿ ಅವರು ವರ್ಕ್ ಮಾಡ್ತಿದ್ರು. ಈ ಸಿನಿಮಾದಲ್ಲಿ ಮೊದಲನೇ ಸರಿ ಅವರು ಸಿನಿಮಾ ಕೊರಿಯೋಗ್ರಫಿ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ತುಂಬ ಸ್ಟ್ರಾಂಗ್ ಟೀಮ್ ಇದೆ. ನನಗೆ ಭಾರಿ ಖುಷಿ ಇದೆ. ಯಾಕಂದರೆ ನಾನು ಮುಂದೆ ನಿಂತು ಈ ಸಿನಿಮಾ ಗೆಲ್ಲಿಸಲೇಬೇಕು ಅನ್ನೋ ಒಂದು ಹಠ ಛಲ ಪಟ್ಟು ಹಿಡಿದು ಮಾಡ್ತಾ ಇರೋವಂಥ ಒಂದು ಸಿನಿಮಾ. ಸೊ ಹಾಗಾಗಿ ಇವತ್ತು ಇಲ್ಲಿ ಏನು ಕಾಣ್ತಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು, ಟೆಕ್ನಿಷಿಯನ್ಗಳಿರ್ಬೋದು, ಇದೆಲ್ಲರೂ ನಾನು ತುಂಬ ನೀಟಾಗಿ ಪರ್ಟಿಕ್ಯುಲರ್ ಆಗಿ ಇಂಥವ್ರೆ ಇರಬೇಕು ಅಂತೇಳಿ ಮಾಡ್ತಾ ಇರೋವಂಥದ್ದು. ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ. ಬಟ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆ್ಯಂಡ್ ಅಖಿಲ್ ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಒಂದು ಬಗ್ಗೆ ಹೇಳೋದು ಮಾಡ್ತದೆ. ಬಿಟ್ಟೋಗಂಗಿಲ್ಲ, ಸೆಂಟ್ರಲ್ ಹೇಳಿದ್ದೀನಿ. ಫುಲ್ ಮುಗಿಸ್ಬಿಟ್ಟೆ ಹೋಗ್ಬೇಕು. ಅವ್ನು ಧನು ಫೇವರ್ ಜಾಸ್ತಿ. ಅವನು ಧನು ಸಿನಿಮಾ ಶುರು ಆದರೆ ಅಲ್ಲಿ ಹೋಗ್ತಾನೆ. ಇದೊಂದು ಕಂಡೀಷನ್ ಹಾಕ್ಬಿಟ್ಟು ಹೇಳಿದ್ದೀನಿ, ಮುಗಿಸ್ಬಿಟ್ಟೆ ಹೋಗ್ಬೇಕು. ನಮ್ಮ ಸುದ್ದಿ ಅಂಕಲ್, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೂ ಅವ್ರ ತಂಡಕ್ಕೆ ನಮ್ಮ ಶರೀಫು, ಸದಾನಂದ ಶೆಟ್ರು ಹಾಗೂ ನಮ್ಮ ಕಿರಣ್, ಪವನ್ ಎಲ್ಲ ತಂಡ ಇವತ್ತು ಮಂಗಳೂರಿನಿಂದ ಒಂದು ತಂಡವನ್ನೇ ಕಟ್ಕೊಂಡು ಬಂದಿದೆ. ಮಂಗಳೂರಿನಿಂದ ಇವತ್ತು ಇತ್ತೀಚೆಗೆ ಬಹಳಷ್ಟು ನಟರು ಭಾಳ ಫೇಮಸ್ ಆಗಿದ್ದಾರೆ. ಕನ್ನಡದಲ್ಲಿ ಅವರವರ ಸೇವೆಯನ್ನು ಕೊಡ್ತಾ ಒಂದು ಒಳ್ಳೊಳ್ಳೆ ಫಿಲ್ಮ್ಗಳನ್ನ ತೆಗಿತಾ ಇದ್ದಾರೆ. ಇವತ್ತು ನಮ್ಮ ಲೂಸ್ ಮಾದ ಖ್ಯಾತಿಯ ಯೋಗಿಯವರು ನಮ್ಮ ಎಲ್ಲ ಹುಡುಗರಿಗೆ ಅಚ್ಚುಮೆಚ್ಚು ಮಂಗಳೂರಿನಲ್ಲಿ. ಸೊ ಹಾಗಾಗಿ ಇವರೆಲ್ಲ ಅವ್ರದ್ದೇ ಒಂದು ಫಿಲ್ಮ್ ತೆಗಿಬೇಕು ನೋಡಿ. ಲೂಸ್ ಮಾದ ಒಂದು ಆ್ಯಕ್ಟಿಂಗ್, ಅವರ ಹೆಸರು ಒಂದು ಆ್ಯಕ್ಟಿಂಗ್. ಇದು ಇವತ್ತು ಎಷ್ಟು ಖ್ಯಾತಿ ಪಡೆದಿದೆ ಅಂದರೆ ಇವತ್ತು ರಿಯಲ್ ಆಗಿ ಅದನ್ನು ಫಿಲ್ಮ್ ತೆಗೆಯುವಂಥ ಲೆವೆಲ್ಗೆ ನಮ್ಮ ಹುಡುಗರು ಬಂದಿದ್ದಾರೆ. ಯೋಗಿಯವರ ಸಂಪೂರ್ಣ ಸಹಮತ, ಸಂಪೂರ್ಣ ಸೇವೆ. ಅವರು ಎಷ್ಟು ನಮ್ಮ ಹುಡುಗರ ಜೊತೆ ಎಷ್ಟು ಅನ್ಯೋನ್ಯವಾಗಿ ಇದ್ದಾರೆ ಅಂತಂದರೆ ದಿನ ನಮಗೆ ವರದಿ ಬರುತ್ತೆ. ಅಷ್ಟು ಚೆನ್ನಾಗಿ ಬಂದರು, ಅಷ್ಟು ಚೆನ್ನಾಗಿ ಎಲ್ಲರ ಜೊತೆ ಬೆರೀತಾ ಇದ್ದಾರೆ. ಆ್ಯಕ್ಟಿಂಗ್ ಅನ್ನ ಇನ್ನು ಸ್ಟಾರ್ಟಿಂಗ್ ಮಾಡುವಷ್ಟರಲ್ಲಿ ಬಹಳ ಭರವಸೆಯನ್ನು ನಮ್ಗೆ ಕೊಟ್ಟಿದ್ದಾರೆ. ಈ ಫಿಲ್ಮ್ ಅನ್ನೊಂದು ಮೇಲೆ ಲೆವೆಲಲ್ಲಿ ಎತ್ತಬೇಕು, ನಾವು ಕನ್ನಡದಲ್ಲೇ ಒಂದು ಖ್ಯಾತಿ ಆಗುವಂಥ ಒಂದು ಲೆವೆಲ್ಗೆ ಬರಬೇಕು ಅಂತ ಬಹಳ ಪರಿಶ್ರಮ ಹೊಂದಿದ್ದಾರೆ ಈ ತಂಡ. ಹಾಗೂ ನಮ್ಮ ರಂಜಿತ್ ಅವರ ನಿರ್ದೇಶನ ಇದರಲ್ಲಿ ಜೊತೆ ಕೊಡುತ್ತೆ. ಹಾಗೆ ಎಲ್ಲ ನಾವು ಈ ಸಿನಿಮಾ ತಂಡದವ್ರಿಗೆ ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ. ನಿಮ್ಮ
ಪ್ರೀತಿ ಮತ್ತು ಇದು ಕನ್ನಡದ ಮೇಲೆ ಇರಲಿ, ಕನ್ನಡ ಹೋರಾಟ ನಿರಂತರವಾಗಲಿ, ಕನ್ನಡದ ಖ್ಯಾತಿಯನ್ನು ಪಡೆಯಿರಿ. ಚಿತ್ರದಿಂದ ಕನ್ನಡದ ಅಭಿಮಾನಿಗಳಿಗೆ ನೀವು ಹೃದಯದೊಳಗೆ ಸೇರ್ಕೋಬೇಕು ಅಂತ ನಾನು ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತೇನೆ. ಹಂಗೆ ಇವತ್ತು ನಾವು ಒಳ್ಳೆ ಮುಹೂರ್ತದಲ್ಲಿ ಮಹಾಕಾಳಿಯಮ್ಮ ದೇವಸ್ಥಾನದಲ್ಲಿ ನಾವು ಇವತ್ತು ಮುಹೂರ್ತವನ್ನು ಆರಂಭಿಸಿದ್ದೇವೆ. ನಿರ್ವಿಘ್ನವಾಗಿ ನೆರವೇರಲಿ. ನಿಮ್ಮ ಪಿಕ್ಚರ್ ಆದಷ್ಟು ಬೇಗ ರೆಡಿಯಾಗಿ ಪ್ರೇಕ್ಷಕರ ಮುಂದೆ ಬರಲಿ, ಪ್ರೇಕ್ಷಕರ ಮನ ಸೆಳೆಯಿರಿ. ಹಾಗೆ ಯೋಗಿಯವ್ರಿಗೆ ಮತ್ತೆ ಅಭಿನಂದನೆ. ಧರ್ಮೇಂದ್ರವ್ರಿಗೆ ಭಾಳ ಕಷ್ಟಪಟ್ಟ ಜೀವಿ ಇವರು. ಧರ್ಮೇಂದ್ರ ನಮ್ಮ ಮಂಗಳೂರಲ್ಲಿ MRPಯಲ್ಲಿ ಒಂದು ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡಿ ಇವತ್ತು ಭಾಳ ಖ್ಯಾತಿಯನ್ನು ಪಡೆದಂಥವರು. ಫಿಲ್ಮ್ ಲೈನ್ಗೆ ಖುಷಿಯಾಗಿ ಬಂದಿದ್ದಾರೆ. ನಮ್ಮ ಕನ್ನಡದ ಜನ ಅವರನ್ನು ಆಶೀರ್ವದಿಸಬೇಕು. ಹಾಗೆ ಮುಂದೆ ಭಾಳಷ್ಟು ಫಿಲ್ಮ್ಗಳು ಇವ್ರ ಕಡೆಯಿಂದ ಬರಲಿ ಅಂತ ಹೇಳ್ಕೊಂಡು ನಾನು ಎಲ್ಲರಿಗೂ ಅಭಿನಂದನೆ ಕಳಿಸ್ತಾ ಇದ್ದೇನೆ. ಒಳ್ಳೇದಾಗ್ಲಿ. ಆ ಬಂಡೆ ಮಹಾಕಾಳಿ ಅಮ್ಮ ನಿಮ್ಗೆಲ್ಲ ಒಳ್ಳೇದಾಗ್ಲಿ, ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಆಶಿಸ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮೊಂದಿಗೆ ಗೋವಿಂದರಾಜ್ ನಗರ ಇದರ ಮಾಜಿ ಕಾರ್ಪೊರೇಟರ್, ಅದೇ ರೀತಿಯಾಗಿ ನಮ್ಮ ಇಡೀ ತಂಡಕ್ಕೆ ಜೊತೆಯಾಗಿ ನಿಂತಿರುವಂತಹ ಶ್ರೀ ಉಮೇಶ್ ಶೆಟ್ಟಿ ಸರ್ ಇದ್ದಾರೆ. ಸರ್, ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ನಮ್ಮ ಇಡೀ ಚಿತ್ರತಂಡಕ್ಕೆ. ಆತ್ಮೀಯರೇ, ಬಹಳ ಸಂತೋಷದ ಬಹಳ ಸಂತೋಷದ ವಿಷಯ. ತಾಯಿ ಬಂಡೆ ಮಾರಮ್ಮ ದೇವಿಯ ಸನ್ನಿಧಿಯಲ್ಲಿ ಇವತ್ತು ನನ್ನ ಆತ್ಮೀಯ ಸ್ನೇಹಿತರಾದ ಯೋಗಿಯವರ ಅವರಿಗೆ ಹೆಸರು ಕೊಟ್ಟಂಥ ಟೈಟಲೇ ಇವತ್ತು ಒಂದು ಸಿನಿಮಾವಾಗಿ ಹೊರಬರ್ತಾ ಇದೆ. ಭಾಳ ವಿಳಂಬ ಆಯ್ತು ಅಂತ ಕಾಣುತ್ತೆ. ಯಾಕಂದರೆ ಅವರಿಗೆ ಒಂದು ಬಿರುದೇ ಲೂಸ್ ಮಾದ ಅಂತ ಬಂದಿತ್ತು. ಅಂಥ ಬಿರುದು ಇವತ್ತು ನಮ್ಮ ಸ್ನೇಹಿತರಾದ ಧರ್ಮ ಅವರ ಜೊತೆಗೆ ಎಲ್ಲ ನಮ್ಮ ಸದಾ ಅವರು ಇರ್ಬೋದು, ಎಲ್ಲ ಕಿರಣ್ ಅವರು ಮತ್ತು ಎಲ್ಲ ತಂಡ ಒಬ್ಬ ಆಕ್ಟಿವ್ ನಿರ್ದೇಶಕರ ಮುಖಾಂತರ ಇವತ್ತು ಒಂದು ಒಳ್ಳೆಯ ಸಿನಿಮಾ ಮಾಡ್ತಾ ಇದ್ದಾರೆ. ಯೋಗಿಯವರು ನಮ್ಮ ಜೊತೆ ಭಾಳಷ್ಟು ವಾಲಿಬಾಲ್ ಪ್ಲೇಯರ್. ಯಾಕಂದರೆ ತಮಗೆಲ್ಲ ಗೊತ್ತಿರ್ಬೋದು, ಒಳ್ಳೆ ವಾಲಿಬಾಲ್ ಪ್ಲೇಯರ್ ಯಾರಿದ್ದಾರೆ ಅಂದರೆ ಅದು ಯೋಗಿಯವರು. ಕೆಂಪೇಗೌಡ ಪ್ರಶಸ್ತಿಯನ್ನು, ಟ್ರೋಫಿಯನ್ನು ಹೊಡೆದಂಥ ಒಂದು ತಂಡ. ಇಂಥ ಸಂತೋಷದ ವಿಷಯ ನನಗೆ ಇವತ್ತು ಯೋಗಿಯವ್ರ ಜೊತೆ ಮತ್ತೊಮ್ಮೆ ಹಂಚಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಿನಿಮಾ ತಂಡ ಇವತ್ತು ಹೊಸ ಹೊಸ ಮಾದರಿಯ ಸಿನಿಮಾ ಬರ್ತಾ ಇದೆ. ಈಗ ತಾನೇ ಮತ್ತೊಬ್ಬರು ಮಂಗಳೂರು ಮೂಲದ ರಾಜ್ ಶೆಟ್ಟಿಯವರ ಒಂದು ಮೂವಿ ಸೂಪರ್ ಬಟ್ ಬಹಳ ಅದ್ಭುತವಾಗಿ ಹೊಸ ಪ್ರತಿಭೆಗಳೊಂದಿಗೆ ಇವತ್ತು ಆ ಸಿನಿಮಾ ರಾಜ್ಯದಾದ್ಯಂತ ಯಶಸ್ವಿ ಪ್ರಯೋಗ ಕಾಣ್ತಾ ಇದೆ. ಅದೇ ರೀತಿ ಮೊದಲನೇ ಸಿನಿಮಾ ದುನಿಯಾ ಯೋಗಿ ಅವರದ್ದು ಯಾವ ರೀತಿ ಯಶಸ್ವಿ ಕಂಡಿದೆ ಅನ್ನೋದು ಖಂಡಿತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇವತ್ತು ಆ ತಾಯಿ ಸನ್ನಿಧಿಯಲ್ಲಿ ನಾನು ತಾಯಿ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯೋಗಿಯವರು ಮತ್ತೊಮ್ಮೆ ದುನಿಯಾವನ್ನು ತೋರಿಸುವಂಥ ಈ ಸಂದರ್ಭ ಇವತ್ತು ತಾಯಿ ಸನ್ನಿಧಿಯಲ್ಲಿ ನಾವು ಪೂಜೆ ಮಾಡಿದ್ದೇವೆ. ಖಂಡಿತವಾಗಲೂ ಇದು ಯಶಸ್ವಿ ಆಗುತ್ತೆ. ಕನ್ನಡದ ಚಿತ್ರಪ್ರೇಮಿಗಳು ಒಳ್ಳೆ ಸಿನಿಮಾ ಯಾವುದೇ ಬಂದರೂ ಅದನ್ನು ಒಪ್ಕೊಳ್ತಾರೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುವ ವಿಷಯ. ಆದ್ದರಿಂದಾಗಿ ಹೊಸ ಪ್ರಯೋಗವನ್ನು ಹೊಸ ಮಾದರಿಯಲ್ಲಿ ತರ್ತಾ ಇದ್ದೀರಿ. ಖಂಡಿತವಾಗ್ಲೂ ಜನ ನಿಮ್ಮನ್ನು ಒಪ್ಪಿ ಆ ತಾಯಿ ಸನ್ನಿಧಿಯಲ್ಲಿ ಮತ್ತೊಂದು ಯಶಸ್ವಿಯ ಚಿತ್ರ ಕರ್ನಾಟಕದಲ್ಲಿ ಎಲ್ಲ ಥಿಯೇಟರ್ಗಳಲ್ಲಿ ಬರಲಿ ಅಂತ ಆಶಿಸ್ತಾ, ಯೋಗಿಯವರು ನನ್ನ ಸ್ನೇಹಿತರ ಜೊತೆಗೆ ಒಬ್ಬ ಒಳ್ಳೆಯ ಚಲನಚಿತ್ರ ನಟರು. ಅವರ ಇಡೀ ಕುಟುಂಬ ಚಲನಚಿತ್ರಕ್ಕೆ ಭಾಳಷ್ಟು ಸೇವೆಯನ್ನು ಸಲ್ಲಿಸಿದೆ. ಆದ್ದರಿಂದಾಗಿ ಅವರ ಕುಟುಂಬಕ್ಕೂ ನಾನು ಶುಭವನ್ನು ಹಾರೈಸ್ತಾ, ಇವತ್ತು ಹೊಸದಾಗಿ ನಿರ್ಮಾಣ ಹಂತಕ್ಕೆ ಕೈ ಇಟ್ಟ ನನ್ನ ಸ್ನೇಹಿತರಾದ ಧರ್ಮ ಅವರಿಗೆ, ನಿರ್ದೇಶಕರಿಗೆ, ಎಲ್ಲ ತಂತ್ರಜ್ಞಾನ ತಂಡಕ್ಕೆ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸ್ತಾ ಈ ಚಿತ್ರ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ತಾಯಿ ಬಂಡಿ ಮಹಾಕಾಳಮ್ಮ ಅವರ ಆಶೀರ್ವಾದದೊಂದಿಗೆ ಲೂಸ್ ಮಾದ ಅವರ ಹೊಸ ಚಿತ್ರ ತಂಡಕ್ಕೆ ಶುಭವಾಗಲಿ. ಮತ್ತು ನಮ್ಮ ಉದಯಣ್ಣವರು, ಉಮೇಶ್ ಶೆಟ್ಟರು ಹೇಳಿದಂಗೆ ಧರ್ಮ ಅವ್ರಿಗೆ ಕೂಡ ಈಗ ಅಲ್ಲಿ ತಾಯಿ ಮಂಗಳೂರಿನ ದುರ್ಗಾ ಪರಮೇಶ್ವರಿ ಮತ್ತು ಬಂಡಿ ಮಹಾಕಾಳಮ್ಮ ಆಶೀರ್ವಾದ ಮಾಡಿ ಸುಮಾರು ಹೊಸ ಹೊಸ ಚಿತ್ರಗಳನ್ನು ಕನ್ನಡಕ್ಕೆ ಕೊಡಲಿ. ಎಲ್ಲರೂ ಕೂಡ ಕನ್ನಡ ಜನರು ಕನ್ನಡ ಚಿತ್ರವನ್ನು ಬೆಂಬಲಿಸಬೇಕು. ಎಲ್ಲರೂ ಕೂಡ ಚಿತ್ರ ಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡಿ, ಮತ್ತು ಏನು ಆಗಸ್ಟಲ್ಲಿ ಚಿತ್ರತಂಡಕ್ಕೆ ಪ್ರಾರಂಭವಾಗುತ್ತಿದೆ, ಅದು ಆದಷ್ಟು ಬೇಗ ಮುಗಿದು ಕನ್ನಡ ತೆರೆಗೆ ಬರಲಿ ಅಂತ ಕೇಳಿ ಇಡೀ ಚಿತ್ರ ತಂಡಕ್ಕೆ ಶುಭವಾಗಲಿ ಅಂತ ಕೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಫೀಲ್ಡ್ ಮೂವಿದಲ್ಲ, ಸಿನಿಮಾದಲ್ಲ. ನಾನು ಆ್ಯಕ್ಚುಲಿ ಒಬ್ಬ ಕಾಂಟ್ರಾಕ್ಟರ್ ಮತ್ತು ಧಾರ್ಮಿಕವಾಗಿ ಕೆಲಸ ಮಾಡುವ ಕಾಟಿಪ್ಪಳ ಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ ಸುಮಾರು 10 ವರ್ಷಗಳಿಂದ.
ಇತ್ತೀಚೆಗೆ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮನೆಲ್ಲ ಮುಗಿಸ್ಕೊಂಡು ಒಂದು ಸಿನಿಮಾ ತೆಗೆಯುವಂತ ಹೊರಟಿದ್ದೇನೆ. ಆ್ಯಕ್ಚುಲಿ ನನಗೆ ಸಿನಿಮಾ ತೆಗಿಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ನನ್ನ ಆತ್ಮೀಯ ಸ್ನೇಹಿತ ಸದಾನಂದ ಶೆಟ್ಟಿ ಮುಂಬೈ ಇಲ್ಲಿದ್ದಾರೆ ಪಕ್ಕದಲ್ಲಿ, ಅದೇ ರೀತಿ ಅವರ ಫ್ರೆಂಡ್ ಶರೀಫ್ ಮತ್ತು ಪವನ್, ಇವರು ಸುಮಾರು 1 ವರ್ಷದ ಹಿಂದೆ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಸಿನಿಮಾಕ್ಕೆ ಸ್ವಲ್ಪ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾದರೆ ಮಾಡಿ, ಒಂದು ಒಳ್ಳೆ ಮೂವಿ ಬರಲಿ, ಒಳ್ಳೆ ಸಪೋರ್ಟ್ ಇದೆ ಕನ್ನಡದಲ್ಲಿ ಅಂತೇಳಿ. ಆ ಪ್ರಕಾರ ನಾನು ಯೋಚನೆ ಮಾಡಿದಾಗ ನನಗೆ ಯೋಗಿಯವರ ನನಗೆ ಒಂದು ನಮ್ಮ ಒಂದು ಆತ್ಮೀಯತೆಗೆ ಅಲ್ವಾ ಸರ್, ಯೋಗಿಯವರ ದೊಡ್ಡ ಫ್ಯಾನ್ ನಾನು. ಹಾಗಾಗಿ ಯೋಗಿಯವರನ್ನ ಇಟ್ಕೊಂಡೇ ಒಂದು ಮೂವಿ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಆಗಿತ್ತು. ಅದಕ್ಕೆ ಎಲ್ಲ ನಮ್ಮ ಡೈರೆಕ್ಟರು ಎಲ್ಲರೂ ಅದಕ್ಕೆ ತಕ್ಕಂಥ ಸ್ಪಂದನೆಯನ್ನು ನೀಡಿದರು. ಅದರಲ್ಲಿ ಮುಖ್ಯವಾಗಿ ನಾನು ಈ ಜಾಗದ ಕ್ಷೇತ್ರಾಧಿಪತಿ ನಮ್ಮ ಬಂಡೆ ಮಾಕಾಳಮ್ಮ ದೇವರಿಗೆ ನಾನು ಭಾಳ ಋಣಿಯಾಗಿದ್ದೇನೆ. ಅದೇ ರೀತಿ ನಾನು ನಂಬಿಕೊಂಡು ಬರುವಂಥ ಕಟೀಲು ದುರ್ಗಾ ಪರಮೇಶ್ವರಿ ಮಾತೆ ಅವರಿಗೂ ಋಣಿಯಾಗಿದ್ದೇನೆ. ಯಾಕಂತ ಹೇಳಿದ್ರೆ ಮೂವಿಗೆ ಒಂದು ಹೆಸರು ಇಡಬೇಕು, ಟೈಟಲ್ ಇಡಬೇಕು ಅಂತ ಹೇಳಿದ್ರೆ ಅದು ಬಹಳಷ್ಟು ಯೋಚನೆ ಮಾಡ್ತಾ ಇದ್ದೆವು, ಯಾವ ಹೆಸರು ಇಟ್ಟರೆ ಅದು ಒಳ್ಳೇದಾಗ್ತದೆ ಅಂತೇಳಿ. ಆಗ ಯೋಗಿಯವರನ್ನ ಇಟ್ಕೊಂಡು ಅವರ ಪೆಟ್ನೆ ಲೂಸ್ ಮಾದರನ್ನ ನಾವು ಟೈಟಲ್ ಆಗಿ ಇಟ್ಕೊಳ್ಳುವ ಅನ್ನೋ ಮಾತನ್ನ ನಾವು ಕೇಳಿದಾಗ ಬಹಳ ಸಂತೋಷವಾಗಿ ನಮ್ಮ ರಿಕ್ವೆಸ್ಟ್ಗೆ ಒಪ್ಕೊಂಡ್ರು. ಪೆಟ್ ನೇಮ್ ಎಲ್ಲರೂ ಕೊಡುವುದಿಲ್ಲ, ಅದು ಪೆಟ್ ನೇಮು ಎಲ್ಲರೂ ಎಲ್ಲ ಮೂವಿಗೆ ಕೊಡುವುದಿಲ್ಲ. ಅದು ದೇವರ ಒಂದು ಆಶೀರ್ವಾದ ಆಗಿರ್ಬೋದು, ನಾನು ನಂಬಿದ ಅಮ್ಮನ ಒಂದು ಆಶೀರ್ವಾದ ಆಗಿರ್ಬೋದು. ಆ ಕಾರಣಕ್ಕಾಗಿ ಯೋಗಿಯವರಿಗೆ ಆ ಮನಸ್ಸು ಕೊಟ್ಟರು ಈ ಪೆಟ್ ನೇಮಲ್ಲಿ ಈ ಮೂವಿಯನ್ನೇ ಮಾಡಿ ಅಂತೇಳಿ. ಅದು ಭಾಳ ಸಂತೋಷ. ನಮಗೆ ಈ ಚಿತ್ರಕ್ಕೆ ಶಕ್ತಿ ತುಂಬುವವರು ಯಾರು ಅಂತ ಹೇಳಿದ್ರೆ ನಮ್ಮ ಪಕ್ಕದಲ್ಲಿರುವಂಥ ಉದಯ್ ಶೆಟ್ರು, ಹಾಗೆ ನಮ್ಮ ಉಮೇಶಣ್ಣ, ಪ್ರಮೋದಣ್ಣ, ಇವರೆಲ್ಲರೂ ಕೂಡ ನಮ್ಮ ಜೊತೆಗೆ ಇದ್ದು ನಾವು ಈ ಒಂದು ಮಾಡ್ತಾ ಇದ್ದೇವೆ ಅಂತೇಳಿ. ಅದು ಸಹ ಬೆಂಗಳೂರಲ್ಲಿ ನಾವು ಈ ಒಂದು ಮೂವಿ ಮಾಡಬೇಕು ಅಂತ ಹೇಳಿದ್ರೆ ಇವರೆಲ್ಲ ನಮ್ಮ ಶಕ್ತಿ. ನಮಗೆ ಇನ್ನಷ್ಟು ಪ್ರೋತ್ಸಾಹ ಬರ್ತದೆ, ಧೈರ್ಯ ಬರ್ತದೆ ಮೂವಿ ಮಾಡೋದು ಅಂತ ಹೇಳಿದ್ರೆ. ಈಗ ಮೂವಿ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಒಂದಷ್ಟು ದುಡ್ಡನ್ನು ನಾವು ಹಾಕ್ತೇವೆ, ಅದನ್ನು ನಾವು ರಿಟರ್ನ್ ಮಾಡಬೇಕು ಅಂತ ಹೇಳಿ ನಮಗೆ ಸ್ವಲ್ಪ ಧೈರ್ಯ ಬೇಕಾಗ್ತದೆ ಅಲ್ವಾ. ಆ ಧೈರ್ಯವನ್ನು ಕೊಡುವಂಥ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ಆ ಒಂದು ಶಕ್ತಿ ನಮ್ಮ ಯೋಗಿ ಸರ್ ನಮ್ಮ ಜೊತೆಯಲ್ಲಿದ್ದಾರೆ. ಭಾಳಷ್ಟು ನೆಮ್ಮದಿಯಿಂದ ಸಂತೋಷವಾಗಿ ಈ ಒಂದು ಮೂವಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮುಂದಕ್ಕೆ ಕೂಡ ಒಳ್ಳೊಳ್ಳೆ ಅಂತ ಅವಕಾಶ ನಮಗೆ ಈ ಕನ್ನಡ ಮಾಧ್ಯಮ ಕನ್ನಡ ಇದರಲ್ಲಿ ಸಿಗಲಿ ಅನ್ನೋ ಮಾತಿನೊಂದಿಗೆ ದೇವರಿಗೆ ಮತ್ತೆ ಮುಖ್ಯವಾಗಿ ನಮ್ಮ ಡೈರೆಕ್ಟರ್ ಸರ್ ಮರ್ತೋದೆ. ನಾನು ಎಲ್ಲರನ್ನ ಹೇಳ್ತಾ ಇರ್ಬೇಕಾದ್ರೆ ಡೈರೆಕ್ಟರ್ ಸರ್ ನಮ್ಮ ಫಸ್ಟ್ಗೆ ಹೇಳ್ಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಕತೆ ಅದು ತುಂಬ ಮಂದಿ ಹತ್ರ ಕತೆ ಇರ್ಬೋದು, ಕಥೆಯನ್ನು ನಾವು ಕಥೆಯಾಗಿ ಯೋಚನೆ ಮಾಡಿದ್ರೆ ಅದು ಸಿನಿಮಾ ಆಗೋದಿಲ್ಲ. ಕಥೆಯನ್ನು ಸಿನಿಮಾಕ್ಕೆ ತರಬೇಕು ಅಂತ ಹೇಳಿದ್ರೆ ಅದು ಡೈರೆಕ್ಟರಿಂದ ಮಾತ್ರ ಸಾಧ್ಯ. ಡೈರೆಕ್ಟರ್ ಆ ಕಥೆಯನ್ನು ಸ್ಕ್ರೀನಲ್ಲಿ ತರ್ತಾರೆ. ಅದು ಆ ಸಾಮರ್ಥ್ಯ ನಾನು ನಮ್ಮ ರಂಜಿತ್ ಅವರ ಹತ್ರ ಬಹಳಷ್ಟು ಇಷ್ಟಪಟ್ಟಿದ್ದೇನೆ. ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಡೈರೆಕ್ಟರ್ ಇದ್ದಾರೆ. ಅದೇ ರೀತಿ ಇನ್ನೂ ಕೂಡ ಈ ಮೂವಿಯಲ್ಲಿ ನನಗೆ ಚಾಲೆಂಜ್ ಮಾಡಿದ್ದಾರೆ ಅವರು. ನೋಡೋಣ, ನೀವು ಹೆದರಬೇಡಿ, ನಾನು ಈ ಮೂವಿಯನ್ನು ಯಾವ ಥರ ತರ್ತೇನೆ ಅಂತ ಹೇಳಿದ್ದಾರೆ. ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಕೂಡ, ನಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಹಾಗೆ ಕ್ಯಾಮರಾಮ್ಯಾನ್, ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಇಲ್ಲಿ ಬಂದಿದ್ದೀರಿ ಎಲ್ಲ. ಸರ್ ಇವರು ಓಕೆ ಕ್ಯಾಮರಾಮ್ಯಾನ್ ದೊಡ್ಡ ಸಿನಿಮಾ ಮಾಡಿದವರು. ಈಗ ಇವರು ಮಾಡಿದಂಥ ಈಗ ನಮ್ಮ ಉಮೇಶನ್ನ ಹೇಳಿದರು, ಅದು ಸೂ ಫ್ರಮ್ ಸೋ ಆ ಚಿತ್ರೀಕರಣವನ್ನು ಮಾಡಿದಂಥ ಆ ತಂಡದಲ್ಲಿ ವರ್ಕ್ ಮಾಡಿದ್ದಾರೆ. ಹಾಗೆ ದೊಡ್ಡ ಸಿನಿಮಾ ಮಾಡಿದಂಥ ಛಾಯಾಚಿತ್ರ ನಮ್ಮ ಜೊತೆಯಲ್ಲಿದ್ದಾರೆ ಪ್ರದೀಪ್. ಹಾಗೆ ಒಂದು ಒಳ್ಳೆ ತಂಡ ಇಲ್ಲಿ ನಮ್ಮ ಜೊತೆಯಲ್ಲಿದೆ ಅನ್ನೋದೇ ಬಹಳ ಸಂತೋಷ. ಅದೇ ರೀತಿ ನಮ್ಮ ಅವರ ಒಂದು ಅದು ನಾನು ಆಗ ಅವ್ರು ಬಂದ ತಕ್ಷಣ ಹೇಳಿದ್ದೆ, ಒಂದು ಸೂಪರ್ ಸಾಂಗ್ ಇದೆ, ಟೈಟಲ್ ಸಾಂಗ್ ಹಾಕಿ ಅಂತ ಹೇಳಿದ್ದೆ, ಹಾಕಲಿಲ್ಲ ಅವರು. ಭಾಳ ಚೆನ್ನಾಗಿದೆ ಅದು ಇಂಟ್ರೊಡಕ್ಷನ್ ಸಾಂಗ್, ಹಾಕಂಗಿಲ್ಲ ಮತ್ತೆ ಹಾಕ್ಲಿಕ್ಕೆ. ಓಕೆ ಸರಿ, ಅದು ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ತುಂಬ ಪ್ರಾಮಿಸ್ ಕೊಟ್ಟಿದ್ದಾರೆ. ಮಂಗಳೂರು ಭಾಳ ಹಿಡಿಸಿದೆ ಅವರಿಗೆ. ಮಂಗಳೂರಿಗೆ ಬಂದಿದ್ದರು ನಮ್ಮ ಯೋಗಿ ಸರ್ ಮತ್ತು ಶಶಾಂಕ್ ಅವರೆಲ್ಲ. ಸಮುದ್ರದ ಬದಿಯಲ್ಲಿ ಕೂತ್ಕೊಂಡು ದೊಡ್ಡ ಮೀಟಿಂಗ್ ಮಾಡಿದ್ದೆವು. ಭಾಳ ಸಂತೋಷಪಟ್ಟರು ಎಲ್ಲ ಅಲ್ಲ ಸರ್? ಹಾಗೆ ಹೌದು, ಸ್ನೇಹಕೂಟ ಮಾಡಿದ್ದೆವು. ಹಾಗೆ ನಾನು ಮತ್ತು ನಮ್ಮ ಹೀರೋ ಏನು ಯೋಗಿ ಸರ್ ಇದ್ದಾರೆ, ಭಾಳ ಒಂದು ಆತ್ಮೀಯ ವ್ಯಕ್ತಿ, ಭಾಳ ಆತ್ಮೀಯರು.
ಯಾವುದೇ ಒಂದು ಆ್ಯಟಿಟ್ಯೂಡ್ ಇಲ್ಲ, ಭಾಳ ಒಂದು ಸಿಂಪಲ್ ವ್ಯಕ್ತಿ. ನಾನು ಯೋಗಿ ಅವರನ್ನು ಫಸ್ಟ್ ನೋಡಿರಲಿಲ್ಲ, ನೋಡಿದಾಗ ಸಿನಿಮಾದಲ್ಲಿ ನೋಡಿದ್ದೆ. ನೇರ ನೋಡಬೇಕಾದ್ರೆ ಯೋಗಿ ಅವರಿಗೆ ಭಾಳ ನನಗೆ ನೋಡಿಯೇ ನನಗೆ ಮನಸ್ಸಿಗೆ ತೃಪ್ತಿ ಅನ್ನಿಸ್ತು. ಒಂದು ಹೀರೋ ಹೇಗಿರಬೇಕಾ ಹಾಗೆ ಇದ್ದಾರೆ. ಒಬ್ಬ ಹೀರೋ ಅನ್ನೋ ಒಂದು ಆಟಿಟ್ಯೂಡ್ ಇಲ್ಲದೆ ಭಾಳ ಸಿಂಪಲ್, ಎಲ್ಲರ ಜೊತೆಯಲ್ಲೂ ಕೂಡ ಭಾಳ ಆತ್ಮೀಯತೆಯಿಂದ ಇರುವಂಥ ಒಬ್ಬ ವ್ಯಕ್ತಿ. ದೇವರು ನಿಮಗೆ ಇನ್ನಷ್ಟು ಒಳ್ಳೊಳ್ಳೆ ಪ್ರೊಡ್ಯೂಸರ್ ಸಿಗಲಿ, ನಿಮಗೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂಥ ಶಕ್ತಿ ಆ ದೇವರು ನಿಮಗೆ ಕೊಡಲಿ. ಹಾಗೆ ನಮ್ಮ ಆದಿ ಲೋಕೇಶ್ ಅವರು ಇದ್ದಾರೆ. ಎಲ್ಲರಿಗೂ ಕೂಡ ನಾನು ನಮ್ಮ ತಂಡದ ಜಾನಕಿ ಕಂಬೈನ್ಸ್ ಪರವಾಗಿ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ, ಇವತ್ತು ನಡೆದಂತಹ ಮುಹೂರ್ತ ಸುಮುಹೂರ್ತವಾಗಿ ಆಗಲಿ. ನಮ್ಮ ಮಂಗಳೂರಿಂದ ಬಂದು ಬೆಂಗಳೂರವರನ್ನ ಟೀಮ್ ಒಟ್ಟು ಸೇರಿಸಿಕೊಂಡು ಮಾಡುವಂಥ ಈ ಒಂದು ಚಿತ್ರ ಇನ್ನಷ್ಟು ಒಳ್ಳೆಯ ಮಟ್ಟಕ್ಕೆ ಬರಲಿ ಅನ್ನೋ ಮಾತಿನೊಂದಿಗೆ ನನ್ನ ಒಂದೆರಡು ಅನಿಸಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇಲ್ಲಿ ನಡೆದಿರತಕ್ಕಂತಹ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ, ಗುರುಗಳಿಗೆ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಲೂಸ್ ಮಾದ ದ ವುಲ್ಫ್ ಈ ಸಿನಿಮಾಗೆ ನನ್ನ ಒಂದು ಎಂಟ್ರಿ ಬಹಳ ಒಂಥರ ಸ್ಪೆಷಲ್ ಆಗಿತ್ತು. ಯಾಕೆ ಅಂತಂದರೆ ಧರ್ಮ ಸರ್ ಅವ್ರಿಗೆ ಒಂದು ಗೆಳೆಯರ ಬಳಗದ ಮೂಲಕ ನಮ್ಮ ಪವನ್ ಅವರು ಇದ್ದಾರೆ, ಮತ್ತು ನಮ್ಮ ಶರೀಫ್ ಭಾಯಿ ಇದ್ದಾರೆ, ಅವ್ರ ಮೂಲಕ ನಾನು ಹಂಗೆ ಎಂಟ್ರಿ ಆದೆ. ಇನ್ನೊಂದೇನಂತಂದರೆ ನನಗೆ ಹೆಮ್ಮೆ ಅನಿಸ್ತು ಅಂತಂದರೆ, ಇದು ಯೋಗಿ ಅಣ್ಣಂಗೆ ನಾನು ಆ್ಯಕ್ಚುಲಿ 2008ರಲ್ಲಿ ಅವ್ರ ಸಿನಿಮಾಗೆ ಹಾಡಿದ್ದೊಂದು ಅನುಭವ ಇತ್ತು. ಇವಾಗ ಅವ್ರ ಸಿನಿಮಾಗೆ ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿರೋದು ಬಹಳ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗೆ ನಮ್ಮ ಡೈರೆಕ್ಟರ್ ರಂಜಿತ್ ಅವರು ನಿಜವಾಗ್ಲೂ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ವಂಡರ್ಫುಲ್ ವ್ಯಕ್ತಿ, ಪ್ರಾಮಿಸಿಂಗ್ ಡೈರೆಕ್ಟರ್ ಅಂತ ಬಹಳನೇ ಹೆಮ್ಮೆಯಿಂದ ಹೇಳ್ಕೊತೀವಿ. ಯಾಕೆ ಅಂತಂದರೆ ಈ ನಮ್ಮ ಯೋಗಿ ಸರ್ಗೆ ಸ್ಕ್ರಿಪ್ಟು ಟಕ್ಕಂತಾನೆ ಅವರು ಓಕೆ ಮಾಡಿದ್ರು, ನಮ್ಮ ಪ್ರೊಡ್ಯೂಸರ್ ಸರ್ ಟಕ್ಕಂತ ಓಕೆ ಮಾಡಿದ್ರು. ಕಥೆ ಬಹಳ ಮುಖ್ಯ ಆಗುತ್ತೆ. ಹಾಗೆ ಒಂದು ತಂಡವಾಗಿ ಬಹಳನೇ ಒಂದು ಫ್ಯಾಮಿಲಿ, ಆಲ್ರೆಡಿ ಆ ಫ್ಯಾಮಿಲಿ ಥರ ಆಗೋಗಿದ್ದೀವಿ. ಇದರಲ್ಲಿ 5 ಹಾಡುಗಳಿರುತ್ತೆ, ಅಂದರೆ 4 ಹಾಡು ಸಂಪೂರ್ಣ ಹಾಡು, ಒಂದು ಬಿಟ್ ಸಾಂಗ್ ಇರುತ್ತೆ. ಇದರಲ್ಲಿ ಸರ್ ಹೇಳಿದ ಹಾಗೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಆಲ್ರೆಡಿ ಕಂಪೋಸ್ ಆಗಿದೆ. ಅದು ನಮ್ಮ ಎಲ್ಲ ಇಡೀ ತಂಡಕ್ಕೆ ಒಂದು ಮೆಚ್ಚುಗೆ ಪಡ್ಕೊಂಡು ನನಗೊಂದು ಬಹಳನೇ ಖುಷಿ ತಂದುಕೊಟ್ಟಿದೆ. ನಾನೊಂದು ಪ್ರಾಮಿಸ್ ಹೇಳ್ತೀನಿ, ಯಾಕೆಂದರೆ ಇದು ನಮ್ಮ ಕನ್ನಡಿಗರ ಸಿನಿಮಾ. ಕನ್ನಡದವರೇ ಇರ್ತಾರೆ, ಕನ್ನಡದವ್ರು ಹಾಡ್ತಾರೆ, ಕನ್ನಡದವ್ರು ಬರೀತಾರೆ, ಅದನ್ನೋದೊಂದು ಹೆಮ್ಮೆ. ನನ್ನ ಇಡೀ ತಂಡಕ್ಕೆ ನಿಮ್ಮೆಲ್ಲರ ಹರಕೆ ಹಾರೈಕೆ ಆಶೀರ್ವಾದ, ಹಾಗೆ ಬಂಡೆ ಮಕ್ಕಳಮ್ಮ ತಾಯಿಯ ಆಶೀರ್ವಾದ, ಎಲ್ಲ ಗಣ್ಯರ ಆಶೀರ್ವಾದ ಇಡೀ ತಂಡಕ್ಕಿರಲಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ಸೊ ಫಸ್ಟಿಗೆ ಎಲ್ಲರಿಗೂ ಧನ್ಯವಾದಗಳು. ಸೊ ಫಸ್ಟಿಗೆ ಯೋಗಿಗೆ ಥ್ಯಾಂಕ್ಸ್ ಹೇಳಬೇಕು. ಯೋಗಿ ಮತ್ತು ನಾನು ಆಲ್ಮೋಸ್ಟ್ ಒಂದು 15 ವರ್ಷದಿಂದ ಸ್ನೇಹಿತರು. ಸೊ ಫ್ರೆಂಡ್ಸ್ ಆಗಿದ್ವಿ. ಇದು ಫಸ್ಟ್ ಟೈಮ್ ಕೊಲಾಬ್ರೇಟ್ ಮಾಡಿಕೊಂಡು ಒಂದು ಸಿನಿಮಾ ಮಾಡ್ತಾಯಿದ್ದೀವಿ. ಸೊ ಹಾಗೆ ನಮ್ಮ ಪ್ರೊಡ್ಯೂಸರ್ ಧರ್ಮೇಂದ್ರ ಸರ್ಗೂ ಒಂದು ಧನ್ಯವಾದಗಳು ಹೇಳ್ತೀನಿ. ಅವರು ಧೈರ್ಯ ಮಾಡಿ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಹಾಗೆ ನಮ್ಮ ಡೈರೆಕ್ಟ್ರು ರಂಜಿತ್ ಅವ್ರದ್ದು ಇದು 3ನೇ ಸಿನಿಮಾ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀನಿ. ಸೊ ಸಿನಿಮಾಟೋಗ್ರಫಿ ವಿಷಯಕ್ಕೆ ಬಂದಾಗ ಡೆಫಿನೆಟ್ಲಿ ಇದೊಂದು ಚಾಲೆಂಜಿಂಗ್ ಸಬ್ಜೆಕ್ಟು. ಸೊ ಎಂಟೈರ್ ಸಿನಿಮಾ ಶೂಟ್ ಆಗೋದು ಒಂದು ಕೋಸ್ಟಲ್ ಕರ್ನಾಟಕ, ಅಲ್ಲಿನ ಒಂದು ನಾವು ಏನಿದೆ ನ್ಯಾಚುರಲ್ ಎಲಿಮೆಂಟ್ಸ್ ನಾವು ಯೂಸ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಲೈಟಿಂಗ್ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸುಮಾರು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿದೆ. ಕತೆಗೆ ಹೇಗೆ ನಾವು ಸಪೋರ್ಟ್ ಮಾಡ್ಬೋದು ಸಿನಿಮಾಟೋಗ್ರಫಿ ವಿಷಯದಿಂದ ಅಂತ ಪ್ಲ್ಯಾನ್ ಮಾಡಿ ಶೂಟ್ ಮಾಡೋಕ್ಕೆ ಪ್ರಿಪೇರ್ ಆಗಿದ್ದೀವಿ. ಓಕೆ, ಸೊ ಇನ್ನೊಂದ್ಸತಿ ಎಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಸಿನಿಮಾದಲ್ಲಿ ಮೊದಲನೇದಾಗಿ ಎಲ್ಲ ಗಣ್ಯರಿಗೂ ಮಾಧ್ಯಮದವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ತುಂಬ ಸಪೋರ್ಟು. ಆ್ಯಂಡ್ ಈ ಸಿನಿಮಾ ಮಾಡೋಕ್ಕೆ ನನಗೆ ಬ್ರದರೇ ಕಾರಣ. ನಾನು ಅವರ ಯಾವಾಗಲೂ ಬ್ರದರ್ ಅಂತ ಕರೆದ ಅಭ್ಯಾಸ. ಅವರು ಕರೆದು ಈ ಥರ ಸಿನಿಮಾ ಮಾಡ್ತಾಯಿದ್ದೀನಿ, ಬಂದು ಕೆಲಸ ಮಾಡಿ ಅಂತ ಒಂದು ಅವಕಾಶ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ಸ್ ವಾಟ್. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಧರ್ಮೇಂದ್ರ ಅವರಿಗೆ ಹಾಗೂ ರಂಜಿತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ DOP ಸರ್ ಪ್ರದೀಪ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗಲಿ. ತಾಯಿ ಬಂಡಿ ಮಕ್ಕಳಮ್ಮ ಇಡೀ ತಂಡಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ರಂಜಿತ್ ಜಿ, ಪವನ್ ಜಿ, ಶರೀಫ್ ಅಣ್ಣ, ಶಂಕರ್ ಜಿ ಹಾಗೂ ಧರ್ಮಣ್ಣ, ಉದಯಣ್ಣ, ಉಮೇಶ್ ಅಣ್ಣ, ಸ್ಟೇಜ್ ಮೇಲೆ ಇರ್ತಕ್ಕಂಥ ಶಶಾಂಕ್, ಎಲ್ರಿಗೂ
ಥ್ಯಾಂಕ್ಸ್. ವಿಶೇಷವಾಗಿ ಚಿನ್ನಿಗೆ. ಚಿನ್ನಿ ಅಂದರೆ ನಾನು ಪ್ರೀತಿಯಿಂದ ಕರೆಯೋದು, ಬಾಬಿ ಬೇಜಾರಾಗಬೇಡಿ. ನಾನು ಪ್ರೀತಿಯಿಂದ ಚಿನ್ನಿ ಅಂತ ಕರಿತೀನಿ. ಇದರಲ್ಲಿ ರಂಜಿತ್ ಜಿ ಒಂದು ಪಾತ್ರ ಕೊಟ್ಟಿದ್ದಾರೆ, ಅದೇನು ಅಂತ ಇನ್ನೂ ಹೇಳಿಲ್ಲ. ಈ ಚಿತ್ರ ಪಾತ್ರ ನಿಜವಾಗ್ಲೂ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಯಾಕೆಂದರೆ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಲೂಸ್ ಮಾದ ಅನ್ನೋದೇನು 17-18 ವರ್ಷದ ಹಿಂದೆ ಕನ್ನಡ ಚಿತ್ರರಂಗಕ್ಕೆ ಒಂದು ಬೆಳಕು ಬಂತು, ಅದನ್ನ ಇಟ್ಕೊಂಡು ಧರ್ಮಣ್ಣ ಈ ಚಿತ್ರ ಮಾಡ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ನಮ್ಮ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹೌದು, ಇದು ನನ್ನ 3ನೇ ಸಿನಿಮಾ. ಲೂಸ್ ಮಾದ ಅನ್ನೋವಂಥ ಟೈಟ್ಲು ಯೋಗಿ ಸರ್ ಅವ್ರದ್ದು ಮತ್ತು ನಮ್ಮದು ಪಯಣ ಬಂದು ಆಲ್ಮೋಸ್ಟ್ 6 ವರ್ಷದ ಪಯಣ. ಕಂಸ ಈ ಮುಂಚೆ ಅನೌನ್ಸ್ ಆದಂಥದ್ದು, ಅದನ್ನು ಸ್ವಲ್ಪ ಡಿಲೇ ಆದ ಕಾರಣ ಈ ಸಿನಿಮಾಗೆ ನಾನು ಸ್ಕ್ರಿಪ್ಟ್ನ ಎಣಿಬೇಕಾದಂಥ ಇದು ಬಂತು. ಫಸ್ಟ್ ಒಂದು ಆ್ಯಕ್ಚುಲಿ ನನಗೆ ಪವನ್ ಅವರು ಮತ್ತು ಶರೀಫ್ನ ಮತ್ತು ರಿತೇಶ್ ಅವರು ಇವರೆಲ್ಲರನ್ನೂ ಇದಾಗಿ ಅದಾದ ನಂತರ ಧರ್ಮಣ್ಣ ಅವ್ರು ಸಿಕ್ಕಿದ್ರು. ಅದಾದ ನಂತರ ಒಂದು ಕೋಸ್ಟಲ್ ಏರಿಯಾದಲ್ಲಿ ನಡೆಯುವಂತಹ ಒಂದು ರಾ ಬ್ಯಾಕ್ ಡ್ರಾಪಲ್ಲಿರುವಂಥ ಒಂದು ಕತೆ, ಇದು ಮೂಲ ಕತೆ ಅಂತ ಬಂದಾಗ ಸಂಪೂರ್ಣ ಚಿತ್ರೀಕರಣ ಬಂದು ಕೋಸ್ಟಲ್ ಏರಿಯಾದಲ್ಲೇ, ಅಂದರೆ ಸೂರತ್ಕಲ್ಲು, ಉಡುಪಿ ಮತ್ತು ಮಂಗಳೂರಿನ ಹಾರ್ಬರು ಈ ಕಡೆ ನಡೆಯುವಂಥ ಕತೆ. ಈ ಥರದ್ದೊಂದು ಚಿತ್ರಕಥೆ ಮತ್ತು ಸಂಭಾಷಣೆ ಎಲ್ಲ ಏನಿದ್ವಿ. ಇದಾದ ನಂತರ ಇವತ್ತು ಮುಹೂರ್ತ ನಡೀತಿದೆ. ಎಲ್ರಿಗೂ ಒಳ್ಳೇದಾಗಲಿ, ಬಂಡೆ ಮಕ್ಕಳಮ್ಮ ಎಲ್ರಿಗೂ ಇದಾಗಲಿ. ಅಂಡ್ ಅಗೇನ್ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ, ಶಶಾಂಕ್ ಅವರಾಗಲಿ ಮತ್ತು ಪ್ರದೀಪ್ ಸರ್ ಆಗಿರಲಿ. ಇನ್ನು ಟೆಕ್ನಿಕಾಲಿಟೀಸ್ ಎಲ್ಲ ಮುಂದೆ ಮಾತಾಡ್ತೀವಿ. ಓಕೆ, ಥ್ಯಾಂಕ್ ಯು. ಅದೇ ನಾನು ಏನಂದರೆ ಕ್ವಶನ್ ಕೇಳಿದ್ರೆ ಹೇಳ್ಬೋದು ಅಂತ ಸುಮ್ಮನೆ ಸರ್ ಅದಕ್ಕೆ. ಎಸ್ ಸರ್, ಎಸ್. ಮಾಫಿಯಾ ಅಂದರೆ ಕೋಸ್ಟಲ್ ಏರಿಯಾದಲ್ಲಿ ನಡೆಯುವಂತಹ ಒಂದು ಪಾತ್ರದ ವೈಭವೀಕರಣ ಮತ್ತು ಆ ಪಾತ್ರ ಹೇಗೆ ಹೋಗುತ್ತೆ ಅನ್ನೋದ್ರ ಮೇಲೆ. ಆ್ಯಂಡ್ ಅಗೇನ್ ಒಬ್ಬನ ಜೀವನದಲ್ಲಿ, ಅಂದರೆ ಇವಾಗ ಉಲ್ಫ್ ಅಂತಂತಾರೋ ಕಾರಣನೇ ಅದು, ಆ ಒಂದು ಪ್ರಾಣಿನ ಮಾತ್ರ ನಾವು ಪಳಗಿಸೋದಕ್ಕಾಗಲ್ಲ ಅಂತ. ಅದೇ ಕ್ಯಾರೆಕ್ಟರಿಸ್ಟಿಕ್ಸ್ ಅಕಸ್ಮಾತ್ ಒಬ್ಬ ಮನುಷ್ಯನಿಗೆ ಬಂದರೆ ಯಾರ ಮಾತು ನಾನು ಕೇಳಲ್ಲ ಅಂತ ಹೋದಾಗ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಆ ಪಾತ್ರ ಅನ್ನೋದ್ರ ಮೇಲೆ ಕತೆ ಹೇಳಿದ್ರು ಸರ್. ಕೆಲವೊಂದಷ್ಟು ಘಟನೆಗಳು ನಾವು ಕೇಳಿದ್ದಾಗಿರ್ಬೋದು, ಅಥವಾ ನಾವು ನೋಡಿದ್ದಾಗಿರ್ಬೋದು, ಅಥವಾ ನಮ್ಮ ಸ್ನೇಹಿತರು ಡಿಸ್ಕಷನ್ ಮಾಡುವಾಗ ಬಹಳಷ್ಟು ನಡೆದಿರುವಂಥ ಘಟನೆಗೆ ನೈಜವಾಗಿ ಶೂಟ್ ಮಾಡೋಕ್ಕೆ ಹೋಗ್ತಾ ಇರುವಂಥ ಸಿನಿಮಾ ಸರ್. 25ನೇ ತಾರೀಕು, ಆಗಸ್ಟ್ 25ನೇ ತಾರೀಕಿಂದ ಒಂದೇ ಶೆಡ್ಯೂಲಲ್ಲಿ ಮಂಗಳೂರು ಸರ್. ಈಗಲೇ ಹೇಳಿದೆ, ಇವಾಗ ವುಲ್ಫ್ ಯಾರ ಮಾತು ಕೇಳಲ್ಲ, ಲೂಸ್ ಮಾತ ಆ ಥರದೊಂದು ಪಾತ್ರ ಇರೋದು. ಬಿಕಾಸ್ ಆ ಕ್ಯಾರೆಕ್ಟರ್, ಬಿಕಾಸ್ ಅಂಡ್ ಸಾಹಿತ್ಯ ಅವರು ಅದನ್ನ ಕರೆಕ್ಟ್ ಅಂತ ಹೇಳಿದ್ರು. ನಾಟ್ ಸರ್, ನಿಮ್ಮ ಪಾತ್ರಕ್ಕೂ ಅದಕ್ಕಲ್ಲ. ಅಂದರೆ ಈ ಪಾತ್ರ ನಾವು ಬಿಲ್ಡ್ ಮಾಡಿದಾಗ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಟೈಟಲ್ನ ಫಿಕ್ಸ್ ಮಾಡ್ಕೊಂಡಂತೂ ಮಾಡಿದ್ದಲ್ಲ. ಸ್ಟಾರ್ಟಿಂಗಲ್ಲಿ ಮಾಡ್ತಾ ಈ ಪಾತ್ರಕ್ಕೆ ಈ ಟೈಟ್ಲು ತುಂಬ ಸೂಕ್ತ ಅಂತ ಅನ್ನಿಸ್ತು ಒಂದು. ಆ್ಯಂಡ್ ಅಗೇನ್ ತುಂಬ ಜಸ್ಟಿಫೈ ಮಾಡ್ತಿತ್ತು ಆ ಪಾತ್ರಕ್ಕೆ, ಅದು ಸೂಟ್ ಆಗುತ್ತೆ ಅಂತ. ಹಾಗಾಗಿ ಆ ಟೈಟಲ್ನ ಇಟ್ಟಿದ್ದು ಸರ್. ಕನ್ನಡ ಇರುತ್ತೆ ಸರ್. ನಾವೆಲ್ಲರೂ ಒಂದೇ ಕನ್ನಡಿಗರು ಸರ್. ಸರ್ ಅಂದರೆ ಆ ಒಂದು ಕೋಸ್ಟಲ್ ಏರಿಯಾದಲ್ಲಿ ಯಾವ ಪಾತ್ರಗಳು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಅಗೇನ್ ಅದ್ರದ್ದು ಮಂಗಳೂರು ಭಾಷೆನೂ ಇರುತ್ತೆ, ಬೆಂಗಳೂರು ಕನ್ನಡನೂ ಇರುತ್ತೆ, ಮಂಡ್ಯ ಎಲ್ಲವೂ ಸೆಟ್ ಆಗುತ್ತೆ ಸರ್. ಹೌದು, ಪಾತ್ರಗಳು ಬೇರೆ ಬೇರೆ ಕಡೆಯಿಂದ ಸೇರೋದ್ರಿಂದ ಆಗುತ್ತೆ. ಮಂಗಳೂರು ಬೇಸ್ ಬರುತ್ತೆ ಸರ್. ಹೌದು, ಪಾತ್ರಗಳು ಬಹಳಷ್ಟು ಮಂಗಳೂರು ಭಾಷೆ ಮಾತಾಡುತ್ತೆ. ಓಕೆ, ಕಂಟೈನರ್ ಸರ್. ಹೌದು ಸರ್, ಆರ್ಬರಲ್ಲಿ ಎಲ್ಲ ಕತೆ ನಡೆಯೋದ್ರಿಂದ ಕಂಟೈನರ್ ಬಂದಿವಿ ಸರ್. ನಾಯಕ ನಟಿ ಇನ್ನೂ ಆಯ್ಕೆ ಆಗದಿರೋದ್ರ ಕಾರಣ ಲವ್ ಸ್ಟೋರಿ ಇದೆ ಸರ್. ಖಂಡಿತ ಲವ್ ಸ್ಟೋರಿ ಇದೆ. ಎಲ್ಲರೂ ಕೇಳಿದ್ರು ಇಲ್ಲಿ ನಾಯಕ ನಟಿ ಇಲ್ಲ ಅಂತ. ಇನ್ನೊಂದು ಆಯ್ಕೆ ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ ಸರ್. ಯೋಗಿ ಸರು ಮತ್ತು ವಿವಾನಾಕರ್ ಸರು, ಆದಿ ಲೋಕೇಶ್ ಸರು, ಅಚ್ಯುತ್ ಸರು, ಗೋಪಾಲಕೃಷ್ಣ ದೇಶಪಾಂಡೆ ಸರು ಮತ್ತು ಕಿಶೋರ್ ಸರ್, ಮೇಜರ್ ರೋಲ್ ಕಿಶೋರ್ ಸರ್ ಮಾಡ್ತಿದ್ದಾರೆ. ಅದಾದ ನಂತರ ಉಳಿದಂಥ ತಾರಗಣ ನಡೀತಿದೆ ಸರ್. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ವರ್ಗದವರ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ನಮ್ಮ ನಿರ್ಮಾಪಕರಿಗೆ ಮತ್ತು ನಮ್ಮ ನಿರ್ದೇಶಕರಿಗೆ, ನನ್ನ ಚಿನ್ನ ಯೋಗಿಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಇದು ಬಿಟ್ಟರೆ ನನ್ನ ಸಿನಿಮಾದ ಬಗ್ಗೆ ಏನೂ ಮಾತಾಡೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಸರ್, ಕೆಲವು ವಿಷಯಗಳನ್ನ ಅದು ಸಿನಿಮಾದಲ್ಲಿ ನೋಡಿದ್ರೆ ಚೆಂದ.
ನೀವು ನಿಜವಾಗ್ಲೂ ಅದು ಕೇಳಬೇಕು ಅಂದರೆ ಅವ್ರ ಪರ್ಮಿಷನ್ ಕೊಡಬೇಕಾಗತ್ತೆ. ಸೊ ಅವ್ರು ಕೊಡಲ್ಲ, ನಾನು ಹೇಳೋದಿಲ್ಲ. ಹೇಳಬಾರ್ದು ಅಂತ ಹೇಳಿದರು ಸರ್. ಸರ್ ಅದು ಕೆಲವು ರಿವೀಲ್ ಆಗಿಬಿಟ್ರೆ ಆ್ಯಕ್ಚುಲಿ ಲೂಸ್ ಮಾದ ಅನ್ನೋ ಟೈಟಲ್ ತುಂಬ ಹಿಂದೆನೇ ಬರಬೇಕಾಯ್ತು ಸರ್ ಆ್ಯಕ್ಚುಲಿ. ಬಟ್ ನೋಡಿ, ಅದು ನಮ್ಮ ಪ್ರೊಡ್ಯೂಸರ್ಗೆ ಸಿಗಬೇಕಾಗಿತ್ತು, ನಮ್ಮ ನಿರ್ದೇಶಕರಿಗೆ ಸಿಗಬೇಕಾಗಿತ್ತು. ಹಂಗೆ ಈ ಕ್ಯಾರೆಕ್ಟ್ರೂ ಇದೇ ಲೂಸ್ ಮಾದ ಸಿನಿಮಾಗೆ ಬರಬೇಕಾಗಿತ್ತು. ಸೊ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಸರ್. ಸೊ ಹಾಗಾಗಿ ಕೆಲವು ವಿಷಯನ ಕೆಲವನ್ನ ಮಾತಾಡಬಾರ್ದು ಸರ್. ಸೊ ಹಾಗಾಗಿ ಲೆಟ್ ಇಟ್ ಬಿ ಸೀಕ್ರೆಟ್, ಲೆಟ್ ಇಟ್ ಬಿ ದ ವೇ ಇಟ್ ಇಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಚಿತ್ರರಂಗದ ಕನ್ನಡದ ಕಲಾಭಿಮಾನಿಗಳಿಗೆ ನಮಸ್ಕರಿಸುತ್ತಾ ಮತ್ತು ಈ ಚಿತ್ರಕಲಾರಂಗಕ್ಕೆ ಒಂದು ಡೈನಮಿಕ್ ಟೀಮ್ ಅಂತ ಹೇಳ್ತೀನಿ ನಾನು. ಅದು ಒಂದು ಇಷ್ಟುವರೆಗೂ ಎಲ್ಲ ಕೇಳ್ತಾ ಇದ್ದೆ. ನಿಜವಾಗಲೂ ಇದು 100% ಸಕ್ಸಸ್ ಆಗುತ್ತೆ ಅಂತ ನನಗೆ ನಂಬಿಕೆ ಆಗ್ತಾ ಇದೆ. ಒಂದು ಎರಡನೇದು, ಯೋಗಿಯವ್ರ ಜೊತೆಯಲ್ಲಿ ಕೂತ್ಕೊಬೇಕಂದ್ರೆ ಯೋಗ ಇರಬೇಕು ಅನ್ನೋದು ನಾನು ಎಲ್ಲಿಂದನೋ ಹೇಳ್ಕೊಬಂದಿತ್ತು. ಸೊ ನಿಜವಾಗ್ಲೂ ಈ ಒಂದು ರೆಸ್ಪಾನ್ಸು ಮತ್ತು ನನ್ನ ಎಂಟ್ರಿ ನೀವೆಲ್ಲ ಸ್ವಲ್ಪ ನೋಡಿರ್ಬೋದು. ಕ್ಯಾಪಿಟಲ್ ಸಿಟಿ ಅಂತ ಬಂತು, ಅದರಲ್ಲಿ ನಾನು ಹೋಮ್ ಮಿನಿಸ್ಟರ್ ಆಗಿ ಮಾಡಿದ್ದೀನಿ ಮತ್ತು ನಿರ್ಮಾಪಕನಾಗಿಯೂ ಮಾಡಿದ್ದೀನಿ. ಇದು ನನ್ನ ಒಂದು ಅವಕಾಶ. ನನಗಿಲ್ಲಿ ಒಂದೆರಡು ಮಾತು ಹೇಳೋಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ, ಕನ್ನಡ ಅಭಿಮಾನಿಗಳಿಗೆ, ನಿರ್ಮಾಪಕರಿಗೆ, ಇದಕ್ಕೆ ನಾನು ಒಂದು ಧನ್ಯವಾದಗಳು ಹೇಳ್ತಾ, ಈ ಒಂದು ಪಿಕ್ಚರು ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಆಗಲಿ ಅಂತ ನಾನು ಆ ದೇವಿನ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ತಂಡ ಟೆಕ್ನಿಕಲಿ ಜೊತೆಗೆ